ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್. ನಾನು ನಿಮ್ಮ ಪ್ರಿಯ. ಮೈಲೂರು ಸೆಂಟ್ ಪಾಲ್ ಮೆಥೋಡಿಸ್ಟ್ ಚರ್ಚ್ ವತಿಯಿಂದ ಸಭೆಯ ಸಭಾಪಾಲಕರು ಹಾಗೂ ಸಭೆಯ ಹಿರಿಯರ ಮುಖಂಡರು ಸೇರಿ ಅಡ್ವೆಂಟ್ಸ್ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ನಗರದ ಗುಂಪಾ ರಿಂಗ್ ರೋಡ್ ರಸ್ತೆಯಿಂದ ಚರ್ಚ್ನವರೆಗೆ ಡಿಜೆ ಹಾಗೂ ಯುವಕರು, ಹಿರಿಯರು, ಮಹಿಳೆಯರು ಸೇರಿ ಒಂದು ಕಾರ್ಯಕ್ರಮವನ್ನು ಭವ್ಯ ಮೆರವಣಿಗೆ ಮೂಲಕ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಭಾಪಾಲಕರು ಮತ್ತು ನಗರಸಭೆ ಸದಸ್ಯರುಗಳಾದ ಶೌಕತ್, ಶಶಿ ಹೊಸರಳ್ಳಿ, ಎಂಡಿ ಅಹಮದ್ ಸಲಾನಿ, ಶಿವಕುಮಾರ್ ಹಾಗೂ ಮೆರವಣಿಗೆ ಅಧ್ಯಕ್ಷರಾದ ಸುನಿಲ್ ಮೇತ್ರಿ ಅವರ ಅಧ್ಯಕ್ಷತೆಯಲ್ಲಿ ಬಹಳ ಶಾಂತ ರೀತಿಯಲ್ಲಿ ಮೆರವಣಿಗೆಯನ್ನು ಕೊಂಡೊಯ್ಯಲಾಯಿತು. ಅದೇ ರೀತಿ ಚರ್ಚ್ನ ಹಿಂಭಾಗದಲ್ಲಿ ರಾಗ, ಡ್ರಾಮಾ, ಡ್ಯಾನ್ಸ್ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು. ಈ ಸಂದರ್ಭದಲ್ಲಿ ರಾಹುಲ್, ಮಾರುತಿ, ಅಶೋಕ್, ಸಾಗರ್, ಮೋಜೇಶ್, ಭೀಮಣ್ಣ ಇತರರು ಭಾಗಿಯಾಗಿದ್ದರು. ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮವನ್ನು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದಾಗಿತ್ತು ಇವತ್ತಿನ ವಿಶೇಷ. ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ. ಮೈಲೂರು ಗ್ರಾಮದ ನಮ್ಮೆಲ್ಲ ಕ್ರಿಶ್ಚಿಯನ್ ಸಮುದಾಯದ ನನ್ನೆಲ್ಲ ಹಿರಿಯರು, ಸಹೋದರರು, ಎಲ್ಲ ಸಭೆ ಪಾಲಕರು ಎಲ್ಲರೂ ಸೇರಿ ಕ್ರಿಶ್ಚಿಯನನ್ನು ಅಡ್ವಾನ್ಸ್ ಆಗಿ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಹಬ್ಬವನ್ನು ಬರಮಾಡಿಕೊಳ್ಳುವ ದೃಷ್ಟಿಯಿಂದ ಮೈಲೂರಿನ ನಮ್ಮ ಸ್ವಂತ ಗ್ರಾಮದ ಎಲ್ಲ ಕ್ರಿಶ್ಚಿಯನ್ ಕಮ್ಯುನಿಟಿಯ ಎಲ್ಲರೂ ಹಬ್ಬವನ್ನು ಆಗಮನ ಮಾಡಿಕೊಳ್ಳುವ ಮುಖಾಂತರ ಭವ್ಯವಾದ ಮೆರವಣಿಗೆಯನ್ನು ಇಟ್ಕೊಂಡಿರೋದಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಎಲ್ಲ ಸಹೋದರರಿಗೂ ಶುಭವಾಗಲಿ, ಕ್ರಿಸ್ಮಸ್ ಹಬ್ಬಕ್ಕೆ ಶುಭವಾಗಲಿ ಅಂತ ಹೇಳಿ ನಂದು ಎರಡು ಮಾತು ವಿರಾಮ ಮಾಡ್ತೀನಿ. सभी को नमस्ते, आदाब। आज यहाँ पर क्रिसमस 25 दिसंबर का क्रिसमस एडवांस में मना रहे हैं। मैं इनको सभी भाइयों को तहे दिल से शुक्रिया अदा करता हूँ कि उन्होंने मुझे बुलाकर सम्मान किया है। ये मैलूर में गंगा जमुना तहजीब है, सभी लोग मिलकर, हर कास्ट के लोग मिलकर यहाँ पर सेलिब्रेट करते हैं। मैं तमाम मेरे क्रिश्चियन भाइयों को, हमारे जय कृष्ण, सबको जय कृष्ण और सबको नमस्ते कहता हूँ। मेरा नाम मोहम्मद जिलानी, माइनॉरिटी सिटी प्रेसिडेंट, कांग्रेस कमेटी। ಗ್ರಾಮದಲ್ಲಾಗಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಮತ್ತು ಅದಕ್ಕೆ ಸರಿ ಬೆಳೆಯುವ ಎಲ್ಲ ಸಹಕಾರ ಮಾಡತಕ್ಕಂಥವ್ರು ಎಲ್ಲರೂ ಸ್ಟೇಜಿನ ಹತ್ರ ಆವರಣದಲ್ಲಿ ಹೋಗ್ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಸ್ವಾಗತ ಮಾಡತಕ್ಕಂಥ ಎಲ್ಲ ಸದಸ್ಯರಿಗೂ ಯೇಸು ಕ್ರಿಸ್ತನ ಇವತ್ತ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಪ್ರಾರಂಭ ದಿವಸ ಎಲ್ಲ ಈ ಮೆರವಣಿಗೆ ಆಚರಿಸ್ತಾ ಇದ್ದಾರೆ. ಹಾಗೂ ನಮ್ಮ ಮೈಲೂರು ಜನತೆಗೆ ಹಾಗೂ ನಮ್ಮ ಯುವಕರಿಗೆ ಎಲ್ಲರಿಗೆ ಶುಭ ಕೋರುತ್ತಾ ಒಳ್ಳೆಯದಾಗಲಿ, ಎಲ್ಲರಿಗೆ ಸದಾ ಜನತೆಗೆ ಸದಾ ಚಂದ ಇರಲಿ ಅಂತ ಹೇಳ್ತೀನಿ. ನಂದು ಹೇಳ್ಬೋದು. ಶಿವಕುಮಾರ್ ಬಾಯಿಕಟ್ಟಿ, ನಗರಸಭೆ ಸದಸ್ಯರು. ದಿವಸದಲ್ಲಿ ಯೇಸು ಕ್ರಿಸ್ತನ ಆಗಮನದ ಈ ಶುಭ ಸಂದೇಶದ ಅಡ್ವೆಂಟ್ ಕ್ರಿಸ್ಮಸ್, ಈ ಒಂದು ಸಂದೇಶದ ಶುಭಾಶಯ ತಮ್ಮೆಲ್ಲರಿಗೆ ನಾವು ಹಾರ್ದಿಕವಾಗಿ ನಾವು ನಿಮಗೆ ತಿಳಿಸ್ತೇವೆ. ಯೇಸು ಕ್ರಿಸ್ತನ ಬರುವಿಕೆ, ಯೇಸು ಕ್ರಿಸ್ತನ ಈ ಒಂದು ಜನಕ ನಿಮ್ಮೆಲ್ಲರ ಜೀವಿತದ ಹರ್ಷ ಉಲ್ಲಾಸದ ಕರುಣೆಯನ್ನಾಗಿ ನಾವು ಕ್ರಿಸ್ತೇಸಿಗೆ ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನು ಕೇವಲ ಕ್ರೈಸ್ತ ಜೀವಿತಕ್ಕಲ್ಲ, ಎಲ್ಲ ಮಾನವ ಕುಲಕ್ಕೆ ಯೇಸು ಕ್ರಿಸ್ತನು ತಾನು ಬಂದಿದ್ದಾನೆ. ಭೂಮಿ ಮೇಲೆ ಸಂತೋಷ, ಸಮಾಧಾನ ಎಲ್ಲ ಯೇಸು ಕ್ರಿಸ್ತನ ರಕ್ಷಣೆಗಾಗಿ ಆ ಯೇಸು ಕ್ರಿಸ್ತನು ಭೂಮಿಯಲ್ಲಿ ಹುಟ್ಟಿ ಬಂದಿದ್ದಾನೆ. ಅದಕ್ಕಾಗಿ ಈ ಶುಭ ಸಂದೇಶ ಪ್ರತಿಯೊಬ್ಬ ಕ್ರೈಸ್ತ ಜೀವಿತಕ್ಕೆ ಮತ್ತು ಮಾನವ ಕುಲಕ್ಕೆ ನಾವು ಶುಭ ಸಂದೇಶವನ್ನ ತಿಳಿಸೋತರಾಗಿದ್ದೇವೆ. ದೇವರು ನಮ್ಮೆಲ್ಲರ ಪ್ರೀತಿ ಮಾಡಿ ಕರುಣಿಸಿದ್ದಾನೆ. ಹಾಗಾಗಿ ವಿಶೇಷವಾಗಿ ದಿವಸ ಇಲ್ಲಿಂದ ನಾವು ನಮ್ಮ ಸಭೆಗೆ ಮೆರವಣಿಗೆಯ ಮೂಲಕವಾಗಿ ಹರ್ಷ ಉಲ್ಲಾಸದಿಂದ ಕ್ರಿಸ್ತನ ಹಾಡಿನ ಮೂಲಕವಾಗಿ, ಪ್ರಾರ್ಥನೆಯ ಮೂಲಕವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಚಾಲನೆಗೊಳಿಸಬಹುದು. ನಾವೆಲ್ಲರೂ ಕಣ್ಣನ್ನು ಮುಚ್ಚಿಕೊಂಡು ದೇವರಿಗೆ ಸರ್ವಶಕ್ತನಾದಂತಹ ದೇವರೇ, ನಮ್ಮೆಲ್ಲರಿಗಾಗಿ ಬರಿಗೆಯಿಂದ ಬಂದಾತನೇ, ನಿನ್ನ ಅದ್ಭುತವಾದಂತಹ ನಾಮಕ್ಕೆ ನಾವು ವಂದಿಸ್ತೇವೆ. ವಿಶೇಷವಾಗಿ ಇವತ್ತು ದಿವಸದಲ್ಲಿ
ನಿನ್ನ ಆಗಮನದ ಈ ವಿಶೇಷವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದಾಗ ನಮ್ಮ ಮೈಲೂರು ಸಭೆಯಿಂದ ಆಶೀರ್ವಾದ ಮಾಡಲ್ಪಟ್ಟರೆ ಬರುತ್ತಲ ಭಕ್ತಾದಿಗಳನ್ನು ಆಶೀರ್ವಾದ ಮಾಡುತ್ತಿದ್ದಾರೆ. ವಿಶೇಷವಾಗಿ ಈ ಮೈಲಿನಲ್ಲಿ ಪ್ರಸನ್ನತೆ ಆಶೀರ್ವಾದ ಯಾವಾಗಲೂ ನೋಡ್ತಾರೆ ಗೊತ್ತದೆ. ಯಾವುದೇ ರೀತಿಯ ಸಾಹಿತ್ಯ ಕ್ರಮವಾದಂತ ಪ್ರತಿಮೆಯಲ್ಲಿ ಬೇಡ ಅಂತ ಹಾಗೆ ದೇವರೇ ನಿನ್ನ ಕೃಪಾಶ್ರಮ ಒಳ್ಳೆ ದೀಪವನ್ನು ಕೊಟ್ಟು ಒಳ್ಳೆ ಸೇರ್ಪಡೆ ಕೊಟ್ಟು ಮನೆಯಲ್ಲಿ ಯಶಸ್ವಿಗಳಿಂದ ಪ್ರಾರ್ಥನೆ ಮಾಡ್ತಿರುತ್ತದೆ. ನಾವು ಬರುತ್ತಿನ ಬೈದು ಎಲ್ಲರೂ ಕರೆಸಲಿಸುತ್ತಾರೆ. ಏಸಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಶೋಕತಲೆಯವರಿಗೆ ಅಶೋಕಣ್ಣನವರು ಇವರನ್ನು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿ ನಮ್ಮ ಚರ್ಚ್ನ ಪಾಸ್ಟರ್ ಆದಂತ ಅನಿಲ್ ಕುಮಾರ್ ಪಾಸ್ಟರ್ ಅವರಿಗೆ ನಮ್ಮ ಚರ್ಚ್ನ ಮುಖ್ಯಸ್ಥರು ಕುಮಾರ್ ಪಾಸ್ಟರ್ ಅವರಿಗೆ ಮಾರುತಿ ಸರ್ ಅವರು ಸನ್ಮಾನಿಸಬೇಕು. ಮೇರಿ ಮೇರಿ ಹ್ಯಾಪಿ ಮೇರಿ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಮೈಲೂರಿನಲ್ಲಿ ಹ್ಯಾಪಿ ಕ್ರಿಸ್ಮಸ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಕೋರುತ್ತೇನೆ. ಮತ್ತು ಇವತ್ತು ನಮ್ಮ ಏರಿಯಾ ಮೈಲೂರು ಓಣಿಯಲ್ಲಿ ನಾವು ಯೇಸು ಮಸೀ ಸಾಹೇಬರದು ದೇವ್ರದ್ದು ಒಂದು ಜಯಂತಿ ಮಾಡತ್ತೀವೋ ಅವ್ರ ಎಲ್ಲರಿಗೂ ನಾನು ಹಾರ್ದಿಕ ಶುಭಾಶಯಗಳು ಮಾಡ್ತೀನಿ. ನಮಸ್ಕಾರ. ಮೊಹಮ್ಮದ್ ಶೌಕತ್ ಅಲಿ ಕೌನ್ಸಿಲರ್ ಸರ್. ನಮ್ಮ ಮೈಲೂರು ಗ್ರಾಮಸ್ಥರು ಹಾಗೂ ಮೈಲೂರು ಸೆಂಟ್ ಪಾಲ್ ಮೆಥಡಿಸ್ಟ್ ಚರ್ಚ್ ಸಭೆಯವರ ಅಪ್ಪಣೆಯ ಮೇರೆಗೆ ನಾವೆಲ್ಲರೂ ಸೇರಿ ಅಡ್ವೆಂಟ್ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ಮೈಲೂರು ಸಭೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡುವುದಕ್ಕಾಗಿ ನಮ್ಮ ಸಭೆಯ ಸಭಾಪಾಲಕರು ಹಾಗೂ ನಮ್ಮ ಸಭೆಯ ಮುಖಂಡರು ಹಾಗೂ ಎಲ್ಲ ನಮ್ಮ ಮೈಲೂರು ನಗರಸಭೆಯ ಸದಸ್ಯರು ಶೌಕತ್ ಅಲಿಯವರು, ಎಂ.ಡಿ. ಅಹಮದ್ ಜಲಾನಿಯವರು ಹಾಗೂ ನಮ್ಮ ಶಶಿ ಹೊಸಳ್ಳಿಯವರು, ಶಿವಕುಮಾರ್ ಅವರು, ಈ ಒಂದು ನಗರಸಭೆ ಸದಸ್ಯರ ಹಾಗೂ ನಮ್ಮ ಸಭೆಯ ಎಲ್ಲ ಮುಖಂಡರು, ಹಿರಿಯರು, ಹೆಣ್ಣು ಮಕ್ಕಳು ಹಾಗೂ ಎಲ್ಲ ಯವನಸ್ಥರು ಸೇರಿಕೊಂಡು ಇವತ್ತು ಅತಿ ವಿಜೃಂಭಣೆಯಿಂದ ಯೇಸು ಕ್ರಿಸ್ತನು ಹುಟ್ಟಿದ ಮೊದಲನೆಯ ದಿನ ಆಗಿರುವುದರಿಂದ ನಾವು ಅತಿ ವಿಜೃಂಭಣೆಯಿಂದ ಸ್ವಾಗತಿಸರಾಗಿದ್ದೇವೆ ಹಾಗೂ ಮತ್ತು ಆಗಮನ ಮಾಡುವವರಾಗಿದ್ದೇವೆ ಅಂತೇಳಿ ನಾನು ಈ ಒಂದು ಕಾರ್ಯಕ್ರಮ ಪ್ರಯುಕ್ತ ಈ ಒಂದು 2 ಮಾತುಗಳನ್ನು ಆಡುವುದಕ್ಕೆ ನಮ್ಮ ಸಭೆ ಎಲ್ಲರೂ ಅಪ್ಪಣೆ ಕೊಟ್ಟಿದ್ದಕ್ಕಾಗಿ ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿಕೊಳ್ಳೋರಾಗಿದ್ದೇನೆ. ಜೈ ಕ್ರಿಸ್. ದೇವರೇ, ಬದಲಾಗಿ ನಮ್ಮ ಹೃದಯ ನಮ್ಮ ಅಂತರಾತ್ಮನಿಗೆ ಒಪ್ಪಿಸಲಿಕ್ಕೆ ಸಹಾಯ ಮಾಡುತ್ತಾನೆ. ನಮ್ಮ ಮೈಲೂರು ಸಭೆಯವರಿಗೆ ರೀತಿಯಾಗಿ ನಿಮಗೆ ಸೇವೆ ಮತ್ತು ನಿಮಗೆ ಆರಾಧಿಸುವಂತ ಶಕ್ತಿ ಸಾಮರ್ಥ್ಯ ಕೊಡಬೇಕಾಗಿ ವಂದಿಸ್ತೇವೆ.
ಕರ್ತನೆ ಇಲ್ಲಿ ಸೇರಿದಂತ ಎಲ್ಲಾ ಭಕ್ತಾದಿಗಳನ್ನು ಆಶ್ರಯಿಸು. ಈ ಒಂದು ನಿನ್ನ ಆಗಮನ ಕ್ರಿಸ್ತ ಆಗಮನ ಕಾರ್ಯಕ್ರಮದಲ್ಲಿ ದೇವರೇ ಇದರ ಆದಿ ಅಂತ್ಯ ಮಧ್ಯಸ್ಥ ನೀನಾಗಿ ನಿರ್ವಹಿಸ್ತಾ ಬರಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಬೇಡುತ್ತಿದ್ದೇವೆ ತಂದೆ, ಆಮೆನ್. ಬೆಳಕಿನಲ್ಲಿ ಬೇತ್ಲೆಹೇಮಿನಲ್ಲಿ ಯೇಸು ಜನಿಸಿದನು. ಆ ಒಂದು ದಿನದಲ್ಲಿ, ಆ ಒಂದು ಬೆಳಕಿನಲ್ಲಿ ಬೇತ್ಲೆಹೇಮಿನಲ್ಲಿ ಯೇಸು ಜನಿಸಿದರು. ಬನ್ನಿರಿ ಬೆಳಕಿನಲ್ಲಿ ಬೇತ್ಲೆಹೇಮಿನಲ್ಲಿ ಯೇಸು ಜನಿಸಿದನು. ಆ ಒಂದು ದಿನದಲ್ಲಿ, ಆ ಒಂದು ಬೆಳಕಿನಲ್ಲಿ ಬೇತ್ಲೆಹೇಮಿನಲ್ಲಿ ಯೇಸು ಜನಿಸಿದನು. ನಮ್ಮೀಸು ಜನಿಸಿದನು. ಮೇರಿ ಮೇರಿ ಹ್ಯಾಪಿ ಮೇರಿ. ಸಾರುವೆ ಕೇರೆ ಕೇರೆ ಅಳಲೆ ಕೇಳ್ರಪ್ಪ ಕೇಳ್ರಿ. ಆ ದಿನಗಳಲ್ಲಿ ಆದದ್ದೇನೆಂದರೆ ಲೋಕವೆಲ್ಲ ಖಾನೇಸುಮಾರಿ ಭರಿಸಬೇಕೆಂದು ಕೈಸರನಾದ ಐಗುಸ್ತನಿಂದ ಆಜ್ಞೆಯು ಹೊರಡಿತು. ಯೋಸೇಫನು ದಾವೀದನ ಮನೆತನದವನು ವಂಶದವನು ಆಗಿದ್ದರಿಂದ ಅವನು ಸಹ ಗಲಿಲಾಯದ ನಜರೇತ್ ಎಂಬ ಪಟ್ಟಣದಿಂದ ಯೂದಾಯದಲ್ಲಿ ಬೆತ್ಲೆಹೇಮ್ ಎಂದು ಕರೆಯಲ್ಪಟ್ಟ ದಾವೀದನ ಪಟ್ಟಣಕ್ಕೆ ನಿಶ್ಚಯಿಸಲ್ಪಟ್ಟಂಥ ಮತ್ತು ಪೂರ್ಣ ಗರ್ಭಿಣಿಯಾಗಿದ್ದ ಮರಿಯಳೊಂದಿಗೆ ಖಾನೇಸುಮಾರಿ ಭರಿಸಬೇಕಾಗಿ ಹೋದನು. ಆಯಾಸವೇ ಪ್ರಾಯಾಸವೇ ಅಯ್ಯೋ ಕಾಂತವೇ ಅನುದಿನ ಅಡವಿ ಪ್ರಾಣ ತಪಶರಣ. ನಾನು ತುಂಬ ಗರ್ಭಿಣಿ, ನನಗೆ ಹೋಗಲು ಆಗ್ತಾ ಇಲ್ಲ. ನಾನು ಇಲ್ಲೇ ಕುಂತು ಬಿಡ್ತೀನಿ. ಇನ್ನೂ ಸ್ವಲ್ಪ ದೂರ ಇದೆ, ನಡೆ. ಕಾಡಾಡವೇ ಭಯಂಕರ ಕಠಿಣ ವಿಚಾರ ಆಯಾಸವೇ ಪ್ರಾಯಾಸವೇ ಅಯ್ಯೋ ಕಾಂತವೇ. ನನ್ನ ಹೆಸರು ಏಸಪ್ಪ, ನನ್ನ ಹೆಂಡತಿ ಹೆಸರು ಮೇರಿ. ಯಾವ ಊರು ನಿಮ್ಮದು? ನಜರೇತ್. ಯಾವ ಗೋತ್ರದವರು ನೀವು? ದಾವೀದ ಗೋತ್ರ. ಓಕೆ, ಸರಿ. ನಿಮ್ಮ ನೋಂದಣಿ ನೋಂದಿಸಲಾಗಿದೆ, ನೀವಿಂದ ಹೊರಡಬಹುದು. ಕ್ಷೇತ್ರದಲ್ಲಿ ಬೆತ್ಲೆಹೇಮ್ ಎಂಬ ಸಣ್ಣ ಪಟ್ಟಣದಲ್ಲಿ ಕುರುಬರು ಹೊಲದಲ್ಲಿ
ಹೋಗೋಣ ತೋಲ್ ಚಳಿಗ್ಲತ್ತವ ಕಡ್ಕಿ ತಗೊಂಬಾರ ಮಾಡಿ ಹೋಗಿ ಇಷ್ಟ ಶಾಲೆ ತೋಲ್ ಭಾರಿ ಮಾಡಿದ ನೀನು ಕಟ್ಕಿ ತಂದಿ ನೀ ಅದೆಲ್ಲ ಬಿಡಿನ ಅರ್ಜುನ ಫಸ್ಟ್ ಹೋಗಿ ನೀನು ಕುರಿಗಳಿಗೆ ನೋಡ್ಕೊಂಡ್ ಬಾ ಯಾವ ತಾಳಗಳೆಲ್ಲ ತಿಲ್ಲತ್ತವನ್ನ ಹೋಗಿ ಫಸ್ಟ್ ನಾವೆಲ್ಲ ಕುರಿ ಬಿದ್ದು ನೀನು ಗೊತ್ತಿಲ್ಲ ನಾನು ನೋಡ್ಕೊಂಡ್ ಬರ್ತಾ ಇಲ್ಲೇ ಕೂಡ್ನಿ ನಂಗೂ ಪೇಟಾಗಿದೆ ನಮ್ಮ ಕೊಡ್ತೀನಿ ಇಗೋ ಕರ್ತನ ದೂತನು ಅವರ ಬಳಿಗೆ ಬಂದು ಆಗ ಕರ್ತನ ಮಹಿಮೆ ಅವರ ಸುತ್ತಲೂ ಪ್ರಕಾಶಿಸಿತು. ಆದ್ದರಿಂದ ಅವರು ಬಹಳವಾಗಿ ಹೆದರಿದರು. ಆದರೆ ದೂತನು ಅವರಿಗೆ, ಹೆದರಬೇಡಿರಿ, ಯಾಕೆಂದರೆ ಇಗೋ ಎಲ್ಲಾ ಜನರಿಗೆ ಮಹಾ ಸಂತೋಷವನ್ನುಂಟು ಮಾಡುವ ಒಳ್ಳೆಯ ಸಮಾಚಾರವನ್ನು ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ಈ ದಿನ ದಾವೀದನ ಪಟ್ಟಣದಲ್ಲಿ ನಿಮಗೋಸ್ಕರ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುವ ಕ್ರಿಸ್ತನೇ. ಆ ಶಿಶುವು ಬಟ್ಟೆಯಿಂದ ಸುತ್ತಲ್ಪಟ್ಟು ಗೋದಲಿಯಲ್ಲಿ ಮಲಗಿರುವುದನ್ನು ನೀವು ಕಾಣುವಿರಿ. ಇದೇ ನಿಮಗೆ ಗುರುತು ಎಂದು ಹೇಳಿದನು. ಪಕ್ಕನೆ ಪರಲೋಕದ ಸೈನ್ಯ ಸಮೂಹ ಆ ದೂತನ ಸಂಗಡ ಇದ್ದು ದೇವರನ್ನು ಕೊಂಡಾಡುತ್ತಾ ಹೀಗೆ ಹೇಳಿದರು, ಮಹೋನ್ನತನದಲ್ಲಿ ದೇವರಿಗೆ ಮಹಿಮೆ, ಭೂಮಿಯ ಮೇಲೆ ಸಮಾಧಾನ, ಮನುಷ್ಯರ ಕಡೆಗೆ ದಯೆ. ದೂತರು ಅವರ ಬಳಿಯಿಂದ ಪರಲೋಕಕ್ಕೆ ಹೋದ ಮೇಲೆ ಕುರುಬರು ತಮ್ಮೊಳಗೆ ಮಾತನಾಡಿಕೊಂಡರು. ಏನಿದು ಬೆಳಕು ನೋಡ್ರಿ, ಹೋಗಿ ನೋಡ್ಕೊಂಡ್ರೆ ಬರೋರು ನೋಡ್ರಿ. ನೋಡ್ರಿ ರಾಮ್ಯ ಶಾಮ್ಯ ನೋಡ್ರಿ, ಹೋಗೋರ ಹೋಗಿ ಸಾರಿ ಎನ್ನವಾತೆ ಅವರು ಅವಸರದಿಂದ ಬಂದು ಮರಿಯಳನ್ನು ಏಸೇಫನನ್ನು ಗೋದಲಿಯಲ್ಲಿ ಮಲಗಿಸಿದನ್ನು ಕಂಡರು. ಹಾಗೆ ಅವರಿಗೆ ಕುರಿಗಳನ್ನು ಕಾಣಿಕೆಯಾಗಿ ಕೊಟ್ಟರು. ನಾನು ಕರ್ತನಿಗೆ ಈ ಕುರಿಯನ್ನು ಒಪ್ಪಿಸಿ ಬಿಡುತ್ತೇನೆ.
ಅವರು ಆತನನ್ನು ನೋಡಿ ಕೇಳಿದ ಮೇಲೆ ಈ ಶಿಶುವಿನ ವಿಷಯವಾಗಿ ತಮಗೆ ತಿಳಿಪಡಿಸಿದ ಮಾತನ್ನು ಎಲ್ಲಾ ಕಡೆಯಲ್ಲಿ ಪ್ರಕಟಿಸಿದರು. ಯೇಸು ಹುಟ್ಟಿದ್ದಾನೆ, ಯೇಸು ಹುಟ್ಟಿದ್ದಾನೆ, ಕ್ರಿಸ್ತನು ಹುಟ್ಟಿದ್ದಾನೆ, ರಕ್ಷಕನು ಹುಟ್ಟಿದ್ದಾನೆ. ಆ ದಿನದಲ್ಲಿ ಹೆರೋದನ ಭೇಟಿ ಮಾಡಲು ಬರುತ್ತಾರೆ. ಧನ್ಯನು ನಾನೇ ಈ ಜಗದೋಳು, ಧನ್ಯನು ಧನ್ಯನು ನಾನೇ ಈ ಜಗದೋಳು, ಧನ್ಯನು ನಾನು ಈ ಜಗದೋಳು, ಧನ್ಯನು ನಾನಲ್ಲ ಈ ಜಗದೋಳು. ಓ ಧನ್ಯನು ಧನ್ಯನು ನಾನೇ, ಧನ್ಯನು ಧನ್ಯನು ನಾನೇ ಈ ಜಗದೋಳು. ಧನ್ಯನು ಧನ್ಯನು ನಾನೇ ಈ ಜಗದೊಳು, ಧನ್ಯನು ನಾನೇ. ಹೌದು ನೀವೇ ಧನ್ಯರು. ಓ ಆಶ್ಚರ್ಯವಾದ ನಕ್ಷತ್ರ, ಓ ಆಶ್ಚರ್ಯವಾದ ನಕ್ಷತ್ರ, ಪ್ರಕಾಶವಾದ ನಕ್ಷತ್ರ, ದಾರಿ ತೋರಿಸಿ ನಮ್ಮನ್ನು ನಡೆಸಿ ರಾಜನ ಪಾತ್ರಕ್ಕೆ, ದಾರಿ ತೋರಿಸಿ ನಮ್ಮನ್ನು ನಡೆಸಿ ರಾಜನ ಪಾತ್ರಕ್ಕೆ. ಮೂಡಣದಿಂದ ಜೋಯಿಸರು ಹೆರೋದನನ್ನು ಭೇಟಿ ಮಾಡಲು ಬಂದಿದ್ದಾರೆ. ಎಲ್ಲಿಂದ ಬಂದಿದ್ದೀರಾ? ನಾವು ಮೂಡಣ ದೇಶದ ಪಂಡಿತರು. ನನ್ನ ಹೆಸರು ಕ್ಯಾಸ್ಪರ್, ನಾನು ಮೆಲ್ಕಿಯೋ, ನಾನು ಬೆಲ್ಟೇಜರ್. ನಾವು ಮೂಡಣದಿಂದ ಬಂದಿದ್ದೇವೆ ಆ ಶಿಶುವನ್ನು ಕಂಡುಕೊಳ್ಳಲು. ಮೂಡಣದಿಂದ ಪಂಡಿತರು ಬಂದಿದ್ದಾರೆ. ಅವರನ್ನು ಬರಲು ಕರೆ ಹೇಳಿ. ಯೆಹೂದ್ಯರ ಅರಸನು ಎಲ್ಲಿ ಹುಟ್ಟಿದ್ದಾನೆ? ನಾವು ಮೂಡಣದಿಂದ ಬಂದಿದ್ದೇವೆ. ಯಹೂದ್ಯರ ಅರಸನ? ನಾನೇ ಒಬ್ಬ ದೊಡ್ಡ ಅರಸನು, ನನ್ನನ್ನು ಬಿಟ್ಟು ಮತ್ಯಾವ ಅರಸನು ಕೂಡ ಇಲ್ಲ. ಆ ಸುರಗಳನ್ನು ಬಿಚ್ಚಿಸು. ಸುರುಳಿಯಲ್ಲಿ ಬರೆದಿರುವ ಪ್ರಕಾರ ಬೆತ್ಲೆಹೇಮ್ ಎಂಬ ಪಟ್ಟಣದಲ್ಲಿ ಒಬ್ಬ ಅರಸನು ಹುಟ್ಟಿದ್ದಾನೆ. ಆತನು ಕರ್ತನಾದ ಯೇಸು. ನಾನೇ ದೊಡ್ಡ ಅರಸನು, ನನ್ನನ್ನು ಬಿಟ್ಟು ಮತ್ತಾರಿಗಿದ್ದಾರೆ? ನೀವು ಹೋಗಿ ಆ ಶಿಶುವನ್ನು ಕಂಡುಕೊಂಡು ಬನ್ನಿ. ಕಂಡುಕೊಂಡು ಬಂದ ಮೇಲೆ ನಾನು ಕೂಡ ನಿಮ್ಮ ಜೊತೆ ಆ ಶಿಶುವನ್ನು ಆರಾಧಿಸುವೆನು.
ಅವರು ಹಿಂತಿರುಗಿ ಆ ನಕ್ಷತ್ರವನ್ನು ತೋರಿಸಿದ ಸ್ಥಳಕ್ಕೆ ಓ ಆಶ್ಚರ್ಯವಾದ ನಕ್ಷತ್ರ, ಪ್ರಕಾಶವಾದ ನಕ್ಷತ್ರ, ದಾರಿ ತೋರಿಸಿ ನಮ್ಮನ್ನು ನಡೆಸಿ ರಾಜನ ಹತ್ರಕ್ಕೆ. ದಾರಿ ತೋರಿಸಿ ನಮ್ಮನ್ನು ನಡೆಸಿ ರಾಜನ ಹತ್ರಕ್ಕೆ. ನಿರಂತರವಾಗಿ ಅಳತಕ್ಕ ಅರಸನಾಗಿ ಹುಟ್ಟಿದನು. ಚಿನ್ನ ತಂದು ಅರ್ಪಿಸುತ್ತೆ ರಾಜನ ಹತ್ರಕ್ಕೆ. ಚಿನ್ನ ತಂದು ಅರ್ಪಿಸುತ್ತೆ ರಾಜನ ಹತ್ರಕ್ಕೆ. ಆತನು ಲೋಕದ ರಕ್ಷಕನಿಗೆ ಚಿನ್ನ, ಧೂಪ ಹಾಗೂ ರಕ್ತಬೌಳವನ್ನು ಕಾಣಿಕೆಯಾಗಿ ಅರ್ಪಿಸಿದರು. ಈ ಒಂದು ನೃತ್ಯದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ, ನಮ್ಮ ಪಾಪದಗೋಸ್ಕರ ಈ ಲೋಕಕ್ಕೆ ನರನಾಗಿ ಆತನು ಜನಿಸಿ ಬಂದನು ಹಾಗೂ ನಮ್ಮ ಪಾಪ, ಶಾಪ, ಬಡತನದಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ನಿರಂತರವಾಗಿ ನರಕದ ಒಂದು ಬಾಧೆಗೆ ತಪ್ಪಿಸಿ ರಕ್ಷಣೆ ಎಂಬ ಸೌಭಾಗ್ಯವನ್ನು ಒದಗಿಸಿಕೊಟ್ಟು ನಾವು ಪರಲೋಕದಲ್ಲಿರುವ ಸೌಭಾಗ್ಯವನ್ನು ಆತನು ನಮ್ಮನ್ನು ಒದಗಿಸಿಕೊಟ್ಟಿದ್ದಾನೆ. ಇದೇ ನಿಜವಾದ ಕ್ರಿಸ್ಮಸ್. ಅಲ್ಲ ಹಿಂದೆ ಬರ್ರಿ ಸರ್. ಸ್ವಲ್ಪ ಕತ್ರಿ ಬೀಳತ್ತದ್ರಿ, ಸ್ವಲ್ಪ ವೈಡ್ ಆಗ್ಬೇಕು. ವೈಡ್ ಇನ್ನೊಂದು ಸ್ವಲ್ಪ ವೈಡ್ ಆಗ್ರಿ. ಇನ್ನೊಂದು ಸ್ವಲ್ಪ ಈಗ ಸ್ವಲ್ಪ ದೂರ ಆಗತ್ರಿ. ಹಾಂ, ಈಗಾಗಲೇ ಬಹಳ ಸಮಯವಾಗಿದೆ. ಮುಂದೆ ಒಂದು 2-3 ರಾಗ ಇರಬಹುದು. ದಯಮಾಡಿ ಕ್ಷಮೆ. ಇದು ಅಡ್ವೆಂಟ್ ಕ್ರಿಸ್ಮಸ್ ಪ್ರೋಗ್ರಾಮ್ ನಮ್ಮ ಮೈಲೂರ್ದು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಓಕೆ, ಅದೇ ರೀತಿ ನಮ್ಮ KP ನ್ಯೂಸ್ ಮಹೇಶ್ ಅವರಿಗೂ ತುಂಬ ಥ್ಯಾಂಕ್ ಯು, ಮತ್ತು ಹೆಲೋ ನ್ಯೂಸ್ ಜಾರ್ಜ್ ಅವರಿಗೂ ತುಂಬ ಥ್ಯಾಂಕ್ ಯು, ಮತ್ತು ಉಪ್ಪಿ ನ್ಯೂಸ್ ನಿತಿನ್ ಅಣ್ಣವರಿಗೂ ಕೂಡ ತುಂಬ ಥ್ಯಾಂಕ್ಫುಲ್ ಇರ್ತೇನೆ. ಮತ್ತು ಅದೇ ರೀತಿ ನಮ್ಮ ಮೈಲೂರಿನ ಸೈಮನ್ ಆರ್ಟ್ಸ್ ಒಂದು ಒಳ್ಳೆ ರೀತಿಯಿಂದ ನಮಗೆ ಡೆಕೋರೇಷನ್ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಕೂಡ ತುಂಬ ಆಗಲಿ ಥ್ಯಾಂಕ್ಫುಲ್ ಇರ್ತಾ ಇದ್ದೀನಿ. ಸೊ ಇವಾಗ ನಮ್ಮ ಮಧ್ಯದಲ್ಲಿ ನಮ್ಮ ಪಾಸ್ಟರ್ ಆದಂಥ ಅನಿಲ್ ಸರ್ ಅವರು ಕೇಕ್ ಕಟಿಂಗ್ ಮಾಡ್ಬೇಕಂತ ತಂದೆ ಮಗ ಪರಿಶುದ್ಧಾತ್ಮನಾಗಿರುವ ತ್ರಯಕ ದೇವರ ಯೇಸು ಕ್ರಿಸ್ತ ನಾಮದಲ್ಲಿ ಈ ಅಡ್ವೆಂಟ್ ಕ್ರಿಸ್ಮಸ್ ಕೇಕ್ ಅನ್ನು ಕಟ್ ಮಾಡ್ತೇವೆ. ಹ್ಯಾಪಿ ಬರ್ತ್ಡೇ. हाँ, लेमन सागर Jai Yesu Raja.